ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಇವತ್ತು ಗುರುವಾರ, ರಾಯರನ್ನು ನೆನೆಯೋಣ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಕುಂಭರಾಶಿಯವರೇ, ದಯವಿಟ್ಟು ಈ ಮಾತನ್ನು ಕೊನೆಯವರೆಗೂ ಕೇಳಿ. ಜೂನ್ ತಿಂಗಳು ನಿಮ್ಮ ಜೀವನದಲ್ಲಿ ಸಾಮಾನ್ಯವಾಗಿ ಬಂದು ಹೋಗುವ ತಿಂಗಳಲ್ಲ. ಯಾಕೆಂದರೆ ಈ ಬಾರಿ ನಿಮ್ಮನ್ನು ಕಾಪಾಡುತ್ತಿದ್ದ ಒಂದು ಅದೃಷ್ಟ ಶಕ್ತಿ ನಿಧಾನವಾಗಿ ಹಿಂದೆ ಸರಿದಿದೆ. ಇಷ್ಟು ದಿನ ಕೊನೆಯ ಕ್ಷಣದಲ್ಲಿ ತಪ್ಪುತ್ತಿದ್ದ ಅಪಾಯಗಳು, ನಿಂತು ಹೋಗಿದ್ದ ಕೆಲಸಗಳು ಮತ್ತೆ ಮುಂದುವರಿಯುತ್ತಿದ್ದು ಎಲ್ಲವೂ ಸರಿಯಾಗಿ ಬಿಡುತ್ತೆ ಎನ್ನುವ ನಂಬಿಕೆ ಇದೀಗ ಅದೇ ಚಿತ್ರ ಸಂಪೂರ್ಣವಾಗಿ ಬದಲಾಗುವ ಸೂಚನೆ ಕಾಣುತ್ತಿದೆ. ನೀವು ಊಹಿಸದ ಸವಾಲುಗಳು, ನೀವು ನಂಬಿದ ವ್ಯಕ್ತಿಗಳು, ನಿಜವಾದ ಮುಖಗಳು ಮತ್ತು ನಿಮ್ಮ ಸಹನೆಯನ್ನು ಪರೀಕ್ಷಿಸುವ ಕೆಲವು ಘಟನೆಗಳು ಈ ಜೂನ್ ತಿಂಗಳಲ್ಲಿ ಒಂದರ ಹಿಂದೆ ಒಂದು ನಡೆಯುವ ಸಾಧ್ಯತೆ ಇದೆ. ಅದರಲ್ಲೂ ಜೂನ್ ಮೊದಲ ವಾರದ ನಂತರ ನಡೆಯುವ ಒಂದು ಗ್ರಹ ಬದಲಾವಣೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದಾದಷ್ಟು ಪ್ರಭಾವಶಾಲಿಯಾಗಿದೆ. ಇಷ್ಟು ದಿನ ನಿಮ್ಮ ಬೆನ್ನಿಗೆ ನಿಂತಿದ್ದ ಗುರುಬಲ ಈಗ ನಿಮ್ಮ ಬೆನ್ನ ರಾಶಿಗೆ ನಿಮ್ಮ ರಾಶಿಗೆ ಮೊದಲಿನಷ್ಟು ರಕ್ಷಾ ಕವಚವಾಗಿರುವುದಿಲ್ಲ. ಅದಕ್ಕಾಗಿಯೇ ಜೂನ್ ತಿಂಗಳು ನಿಮಗೆ ಸವಾಲುಗಳು ಸರಮಾಲೆಯೇ ಪರಿಣಮಿಸಬಹುದು. ಆದರೆ ಇಲ್ಲಿ ಒಂದು ದೊಡ್ಡ ರಹಸ್ಯವಿದೆ. ಈ ಕಷ್ಟಗಳು ನಿಮ್ಮನ್ನು ಸೋಲಿಸಲು ಬರುತ್ತಿಲ್ಲ, ಬದಲಾಗಿ ನಿಮ್ಮ ಜೀವನದಲ್ಲಿರುವ ನಕಲಿ ಸಂಬಂಧಗಳು, ತಪ್ಪು ನಿರ್ಧಾರಗಳು ಮತ್ತು ದುರ್ಬಲತೆಗಳನ್ನು ಹೊರತೆಗೆಯಲು ಬರುತ್ತಿದೆ. ಹಾಗಾದರೆ ಜೂನ್ ತಿಂಗಳು ಕುಂಭರಾಶಿಯವರು ಯಾವ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು? ಯಾವ ದಿನಗಳು ಅತ್ಯಂತ ಮಹತ್ವದಾಗಿದೆ? ಮತ್ತು ಈ ಸವಾಲುಗಳ ಮಧ್ಯೆ ನಿಮಗಾಗಿ ಅಡಗಿರುವ ಈ ಒಂದು ದೊಡ್ಡ ಅವಕಾಶ ಯಾವುದು? ಇದನ್ನೆಲ್ಲ ತಿಳಿದುಕೊಳ್ಳೋಣ. ರಾಶಿ ಅಧಿಪತಿ ಬಂದು ಶನಿದೇವ ಕುಂಭರಾಶಿಗೆ ಅಂತ ಎಲ್ಲರಿಗೂ ಗೊತ್ತು ಸ್ನೇಹಿತರೆ. ಹಾಗಾಗಿ ನಾನು ಈ ತಿಂಗಳು ಜೂನ್ ಕೊನೆಯ ದಿನಗಳಿದ್ದೀವಿ, ಅಂದರೆ 25ನೇ ತಾರೀಕು ಇವತ್ತು ನಾವು ಈ ವಿಡಿಯೋನ ನೋಡ್ತಾ ಇದ್ದೀವಿ. ಜೂನ್ ತಿಂಗಳು ಗ್ರಹಸ್ಥಿತಿ ಸಾಮಾನ್ಯವಾಗಿ ತೆಗೆದುಕೊಳ್ಳುವ ತಪ್ಪನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ. ಯಾಕೆಂದರೆ ಈ ತಿಂಗಳು ನಿಮ್ಮ ಜಾತಕದ ಆಕಾಶದಲ್ಲಿ ನಡೆಯುತ್ತಿರುವ ಬದಲಾವಣೆಗಳು ಹೊರಗಿನಿಂದ ನೋಡಲು ಸಣ್ಣದಾಗಿ ಕಂಡರೂ ಅದರ ಪರಿಣಾಮ ಮಾತ್ರ ತುಂಬ ಆಳವಾಗಿರಲಿದೆ. ಇಷ್ಟು ದಿನ ನಿಮಗೆ ಆತ್ಮವಿಶ್ವಾಸ, ರಕ್ಷಣೆ ಮತ್ತು ಅದೃಷ್ಟದ ಬೆಂಬಲ ನೀಡುತ್ತಿದ್ದ ಗುರುಗ್ರಹದ ಪ್ರಭಾವ ಈಗ ಮೊದಲಿನಷ್ಟು ಬಲವಾಗಿ ಕೆಲಸ ಮಾಡುವುದಿಲ್ಲ. ಅಂದರೆ ಇಷ್ಟು ದಿನ ಸುಲಭವಾಗಿ ಆಗುತ್ತಿದ್ದ ಕೆಲಸಗಳಿಗೆ ಈಗ ಹೆಚ್ಚುವರಿ ಪ್ರಯತ್ನ ಬೇಕಾಗಬಹುದು. ಅದರ ಜೊತೆಗೆ ಶನಿಯ ಪ್ರಭಾವ ನಿಮ್ಮ ಸಹನೆ, ಜವಾಬ್ದಾರಿ ಮತ್ತು ನಿರ್ಧಾರಗಳನ್ನು ನಿರಂತರವಾಗಿ ಪರೀಕ್ಷಿಸುವ ಸ್ಥಿತಿಯಲ್ಲಿ ಇದೆ. ಒಂದು ಕ್ಷಣದ ಆತುರದ ಒಂದು ತಪ್ಪು ನಿರ್ಧಾರ, ಒಬ್ಬ ತಪ್ಪು ವ್ಯಕ್ತಿಯ ಮೇಲಿನ ನಂಬಿಕೆಯು ಜೂನ್ ತಿಂಗಳಲ್ಲಿ ದೊಡ್ಡ ಪರಿಣಾಮಗಳನ್ನು ಉಂಟು ಮಾಡುವ ಸಾಧ್ಯತೆ ಇದೆ. ಇನ್ನೊಂದು ಕಡೆ ರಾಹುವಿನ ಪ್ರಭಾವ ನಿಮ್ಮ ಮನಸ್ಸಿನಲ್ಲಿ ಗೊಂದಲ ಮತ್ತು ಅನುಮಾನಗಳನ್ನು ಹೆಚ್ಚಿಸುವ ಸೂಚನೆ ನೀಡುತ್ತದೆ. ನೀವು ಸರಿಯಾದ ದಾರಿಯಲ್ಲಿದ್ದರೂ ಕೂಡ ನಾನು ಮಾಡುತ್ತಿರುವುದು ಸರಿಯೇ ಎಂಬ ಪ್ರಶ್ನೆ ಪದೇ ಪದೇ ಕಾಡಬಹುದು. ಆದರೆ ಈ ಎಲ್ಲ ಗೃಹಸ್ಥಿತಿಗಳ ಮಧ್ಯೆ ಒಂದು ವಿಚಿತ್ರ ರಹಸ್ಯ ಅಡಗಿದೆ. ಹೊರಗಿನಿಂದ ನೋಡಿದಾಗ ಎಲ್ಲವೂ ಕಷ್ಟದಂತೆ ಕಾಣಬಹುದು, ಆದರೆ ಈ ಕಷ್ಟಗಳ ಹಿಂದೆಯೇ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಒಂದು ಅವಕಾಶವೂ ಅಡಗಿದೆ. ಜೂನ್ ತಿಂಗಳು ನಿಮಗೆ ಕೊಡುವ ದೊಡ್ಡ ಪಾಠವೇನೆಂದರೆ, ಯಾರು ನಿಮ್ಮವರು, ಯಾರು ನಿಮ್ಮ ಜೊತೆ ಕೇವಲ ಸ್ವಾರ್ಥಕ್ಕಾಗಿ ಇದ್ದವರು ಎಂಬ ಸತ್ಯವನ್ನು ಸ್ಪಷ್ಟವಾಗಿ ತೋರಿಸಿಕೊಡುತ್ತದೆ. ಅದರಲ್ಲೂ ಜೂನ್ 2ನೇ ವಾರದ ನಂತರ ನಡೆಯುವ ಕೆಲವು ಘಟನೆಗಳು ನಿಮ್ಮ ಯೋಜನೆ, ಸಂಬಂಧಗಳು ಮತ್ತು ಭವಿಷ್ಯದ ಯೋಜನೆಗಳನ್ನು ಹೊಸ ದಿಕ್ಕಿನತ್ತ ತಿರುಗಿಸಬಹುದು. ಆದ್ದರಿಂದ ಈ ತಿಂಗಳು ಅದೃಷ್ಟದ ಮೇಲೆ ಮಾತ್ರ ಅವಲಂಬಿಸಿದೆ. ಎಚ್ಚರಿಕೆ, ತಾಳ್ಮೆ ಮತ್ತು ವಿವೇಕದಿಂದ ಮುಂದೆ ಸಾಗುವುದು ಅತ್ಯಂತ ಮುಖ್ಯ. ಯಾಕೆಂದರೆ ಜೂನ್ ತಿಂಗಳು ಕುಂಭರಾಶಿಯವರಿಗೆ ಕೇವಲ ಒಂದು ತಿಂಗಳಲ್ಲ, ನಿಮ್ಮ ಜೀವನದ ಮುಂದಿನ ಅಧ್ಯಾಯವನ್ನು ಬರೆಯುವ ಪರೀಕ್ಷೆಯ ಕಾಲವಾಗಿರಬಹುದು. ಕುಂಭರಾಶಿಯವರೇ, ಜೂನ್ ತಿಂಗಳಲ್ಲಿ ಹೆಚ್ಚು ಎಚ್ಚರಿಕೆ ಬೇಕಾಗಿರುವ ಕ್ಷೇತ್ರ ಎಂದರೆ ಅದು ಹಣಕಾಸು ಮತ್ತು ವೃತ್ತಿ ಜೀವನ. ಯಾಕೆಂದರೆ ಗುರುಬಲದ ಬೆಂಬಲ ಮೊದಲಿನಷ್ಟು ಬಲವಾಗಿಲ್ಲದ ಕಾರಣ ಇಷ್ಟು ದಿನ ಸುಲಭವಾಗಿ ನಡೆಯುತ್ತಿದ್ದ ಕೆಲಸಗಳಲ್ಲಿಯೂ ಈಗ ವಿಳಂಬಗಳು ಕಾಣಿಸಬಹುದು. ವ್ಯಾಪಾರಸ್ಥರಿಗೆ ಈ ತಿಂಗಳು ದೊಡ್ಡ ಹೂಡಿಕೆಗಳು, ಹೊಸ ಪಾಲುದಾರಿಕೆಗಳು ಮತ್ತು ಯಾರನ್ನಾದರೂ ಸಂಪೂರ್ಣವಾಗಿ ನಂಬಿ ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ಜಾಗ್ರತೆ ಅಗತ್ಯ. ಕೆಲವರು ಲಾಭದ ಆಸೆ ತೋರಿಸಿ ನಿಮ್ಮನ್ನು ತಪ್ಪು ದಾರಿಗೆ ಕರೆದೊಯ್ಯುವ ಪ್ರಯತ್ನ ಮಾಡಬಹುದು. ಹಣಕಾಸಿನ ವಿಷಯದಲ್ಲಿ ಆದಾಯದ ಸಂಪೂರ್ಣ ನಿಲ್ಲುವುದಿಲ್ಲ, ಆದರೆ ಬಂದ ಹಣ ಉಳಿಯುವುದೇ ಒಂದು ಸವಾಲಾಗಬಹುದು. ಅನಿರೀಕ್ಷಿತ ಖರ್ಚುಗಳು, ಕುಟುಂಬದ ಜವಾಬ್ದಾರಿಗಳು ಅಥವಾ ಹಳೆಯ ಬಾಕಿಗಳ ಕಾರಣ ಹಣ ಕೈಯಲ್ಲಿ ಉಳಿಯದೆ ಹೋಗಬಹುದು. ಆದ್ದರಿಂದ ಜೂನ್ ತಿಂಗಳಲ್ಲಿ ಅನಗತ್ಯ ಖರ್ಚುಗಳನ್ನು ಸಾಧ್ಯವಾದಷ್ಟು ನಿಯಂತ್ರಿಸುವುದು ಉತ್ತಮ. ಉದ್ಯೋಗದಲ್ಲಿರುವವರಿಗೆ ಕೆಲಸದ ಒತ್ತಡ ಹೆಚ್ಚಾಗಬಹುದು. ನಿಮ್ಮ ಮೇಲೆ ಹೆಚ್ಚುವರಿ ಜವಾಬ್ದಾರಿಗಳನ್ನು ಹಾಕುವ ಸಾಧ್ಯತೆ ಇದೆ. ಕೆಲವೊಮ್ಮೆ ನಿಮ್ಮ ಕೆಲಸಕ್ಕೆ ತಕ್ಕ ಮೆಚ್ಚುಗೆ ಸಿಗುತ್ತಿಲ್ಲ ಎಂಬ ಭಾವನೆ ಕೂಡ ಬರಬಹುದು. ಕಚೇರಿಯಲ್ಲಿ ಯಾರ ಜೊತೆಯೂ ವಾದ ವಿವಾದಕ್ಕೆ ಹೋಗದೆ ನಿಮ್ಮ ಕೆಲಸದ ಮೇಲೆ ಗಮನ ಕೊಡುವುದು ಉತ್ತಮ. ಯಾಕೆಂದರೆ ನಿಮ್ಮ ಪ್ರತಿಯೊಂದು ನಡೆನುಡಿಯನ್ನು
ಕೆಲವರು ಸೂಕ್ಷ್ಮವಾಗಿ ಗಮನಿಸುತ್ತಿರುವ ಸಾಧ್ಯತೆ ಇದೆ. ಉದ್ಯೋಗ ಹುಡುಕುತ್ತಿರುವವರಿಗೆ ಜೂನ್ ತಿಂಗಳ ಆರಂಭ ಸ್ವಲ್ಪ ನಿಧಾನಗತಿಯಲ್ಲಿರಬಹುದು. ಆದರೆ ಅರ್ಜಿ ಹಾಕಿದ ಕೆಲಸಗಳಿಂದ ಉತ್ತರ ಬರಲು ತಡವಾಗಬಹುದು. ಸಂದರ್ಶನಗಳು ಮುಂದೂಡಲು ಪಡಬಹುದು. ಇದರಿಂದ ನಿರಾಶೆ ಪಡಬೇಡಿ, ಯಾಕೆಂದರೆ ಜೂನ್ ಮಧ್ಯಭಾಗದ ನಂತರ ಒಂದು ಅನಿರೀಕ್ಷಿತ ಕರೆ, ಹಳೆಯ ಪರಿಚಯ ಅಥವಾ ಹೊಸ ಅವಕಾಶ ನಿಮ್ಮ ಮುಂದೆ ಬರಬಹುದಾದ ಸೂಚನೆ ಇದೆ. ಆದರೆ ಇಲ್ಲಿ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ಈ ತಿಂಗಳು ಅದೃಷ್ಟಕ್ಕಿಂತ ಹೆಚ್ಚು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುತ್ತದೆ. ಯಾರು ಆತುರ ಪಡದೆ ಯೋಜನೆ ಮಾಡಿಕೊಂಡು ಮುಂದೆ ಸಾಗುತ್ತಾರೋ ಕೊನೆಯಲ್ಲಿ ಅವರಿಗೆ ಉತ್ತಮ ಫಲ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ. ಕುಂಭ ರಾಶಿಯವರೇ, ಜೂನ್ ತಿಂಗಳಲ್ಲಿ ಕುಟುಂಬದ ವಿಷಯದಲ್ಲಿ ಸ್ವಲ್ಪ ಹೆಚ್ಚು ತಾಳ್ಮೆ ಮತ್ತು ತಿಳುವಳಿಕೆ ಅಗತ್ಯವಾಗಬಹುದು. ಸಣ್ಣ ವಿಷಯಗಳು ದೊಡ್ಡ ಚರ್ಚೆಗಳಾಗಿ ಬದಲಾಗುವ ಸಾಧ್ಯತೆ ಇದೆ. ಆದ್ದರಿಂದ ಮಾತನಾಡುವಾಗ ಪದಗಳ ಆಯ್ಕೆಯಲ್ಲಿ ಜಾಗ್ರತೆ ವಹಿಸುವುದು ಉತ್ತಮ. ಮದುವೆಯಾದವರಿಗೆ ಸಂಗಾತಿಯೊಂದಿಗೆ ಕೆಲವೊಮ್ಮೆ ಅಭಿಪ್ರಾಯ ಭೇದಗಳು ಉಂಟಾಗಬಹುದು, ಆದರೆ ಅದು ಶಾಶ್ವತ ಸಮಸ್ಯೆ ಆಗುವುದಿಲ್ಲ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದರೆ ಸಂಬಂಧ ಮತ್ತಷ್ಟು ಗಟ್ಟಿಯಾಗುವ ಅವಕಾಶವೂ ಇದೆ. ಕುಟುಂಬದ ಹಿರಿಯರ ಸಲಹೆಗಳು ಈ ಸಮಯದಲ್ಲಿ ಉಪಯುಕ್ತವಾಗಬಹುದು. ಇನ್ನು ಮದುವೆಯಾಗದವರಿಗೆ ವಿವಾಹ ಸಂಬಂಧಿತ ಮಾತುಕತೆಗಳು ನಿಧಾನಗತಿಯಲ್ಲಿ ಸಾಗುವ ಸಾಧ್ಯತೆ ಇದೆ. ಕೆಲವು ಪ್ರಸ್ತಾಪಗಳು ಕೊನೆಯ ಕ್ಷಣದಲ್ಲಿ ವಿಳಂಬವಾಗಬಹುದು, ಆದರೆ ತಿಂಗಳ ಕೊನೆಯ ಭಾಗದಲ್ಲಿ ಹೊಸ ಪರಿಚಯ ಅಥವಾ ಶುಭ ಸುದ್ದಿಯ ಸಾಧ್ಯತೆ ಕಾಣುತ್ತಿದೆ. ಆತುರದ ನಿರ್ಧಾರಗಳಿಂದ ಸಮಯ ತೆಗೆದುಕೊಂಡು ಯೋಚಿಸುವುದು ಉತ್ತಮ. ಆರೋಗ್ಯದ ವಿಷಯದಲ್ಲಿ ಈ ತಿಂಗಳು ನಿರ್ಲಕ್ಷ್ಯ ಮಾಡಬಾರದು. ಅತಿಯಾದ ಮಾನಸಿಕ ಒತ್ತಡ, ನಿದ್ರೆಯ ಕೊರತೆ, ಆಯಾಸ ಮತ್ತು ಅನಗತ್ಯ ಚಿಂತೆಗಳು ನಿಮ್ಮ ಶಕ್ತಿಯನ್ನು ಕುಗ್ಗಿಸಬಹುದು. ಆಹಾರ ಮತ್ತು ವಿಶ್ರಾಂತಿಯ ಕಡೆ ಗಮನ ಕೊಟ್ಟರೆ ಹೆಚ್ಚಿನ ಸಮಸ್ಯೆಗಳನ್ನು ತಪ್ಪಿಸಬಹುದು. ಸಣ್ಣ ಆರೋಗ್ಯ ತೊಂದರೆಗಳನ್ನು ಕೂಡ ನಿರ್ಲಕ್ಷಿಸದೆ ಸಮಯಕ್ಕೆ ಚಿಕಿತ್ಸೆ ಪಡೆಯುವುದು ಉತ್ತಮ. ಮಾನಸಿಕ ಶಾಂತಿಯನ್ನು ಕಾಪಾಡಿಕೊಳ್ಳುವುದು ಈ ತಿಂಗಳು ದೊಡ್ಡ ಸವಾಲು ಮತ್ತು ಅದೇ ದೊಡ್ಡ ಪರಿಹಾರವೂ ಆಗಿರುತ್ತದೆ. ಶುಭ ಕಾರ್ಯಗಳನ್ನು ಆರಂಭಿಸಲು ಅನುಕೂಲಕರ ದಿನಗಳು ಜೂನ್ ತಿಂಗಳಲ್ಲಿ ಹೊಸ ಕೆಲಸ, ವ್ಯವಹಾರ ಯೋಜನೆ, ಪ್ರಮುಖ ದಾಖಲೆಗಳಿಗೆ ಸಹಿ, ಮನೆಯ ಸಂಬಂಧಿತ ಕಾರ್ಯಗಳು ಅಥವಾ ಇತರ ಶುಭಾರಂಭಗಳಿಗೆ ಅನುಕೂಲಕರ ದಿನಗಳು. ಈ ಜೂನ್ ಕೊನೆಯಲ್ಲಿ 23 ಮತ್ತು 27 ದಿನಗಳು ಹೆಚ್ಚು ಸಹಕಾರ ನೀಡುವ ಸಾಧ್ಯತೆ ಇದೆ. ಇನ್ನು ವೈಯಕ್ತಿಕ ಜಾತಕದ ಪ್ರಭಾವ ಬೇರೆಯಾಗಿರುವುದರಿಂದ ಅತ್ಯಂತ ಪ್ರಮುಖ ಕಾರ್ಯಗಳಿಗೆ ವೈಯಕ್ತಿಕ ಮುಹೂರ್ತವನ್ನು ಪರಿಶೀಲಿಸುವುದು ಉತ್ತಮ. ಕುಂಭರಾಶಿಯವರೇ, ಜೂನ್ ತಿಂಗಳು ನಿಮ್ಮನ್ನು ಎದುರಿಸಲು ಬಂದಿಲ್ಲ. ನಿಮ್ಮೊಳಗಿನ ನಿಜವಾದ ಶಕ್ತಿಯನ್ನು ಹೊರತರುವ ಪರೀಕ್ಷೆಯಾಗಿ ಬಂದಿದೆ. ಕೆಲವು ಬಾಗಿಲುಗಳು ಮುಚ್ಚಿದಂತೆ ಕಂಡರೂ ಅದೇ ಸಮಯದಲ್ಲಿ ಹೊಸ ದಾರಿಗಳು ತೆರೆದುಕೊಳ್ಳಲಿದೆ. ತಾಳ್ಮೆ, ಎಚ್ಚರಿಕೆ ಮತ್ತು ಆತ್ಮವಿಶ್ವಾಸವು ಕಳೆದುಕೊಳ್ಳದಿದ್ದರೆ ಈ ಸವಾಲುಗಳ ಸರಮಾಲೆಯು ಮಧ್ಯೆಯೂ ನಿಮ್ಮ ಗುರಿಯತ್ತ ಮುನ್ನಡೆಯುವ ಸಾಧ್ಯತೆ ಬಹಳ ಹೆಚ್ಚಾಗಿದೆ. ದೇವರ ಕೃಪೆ, ನಿಮ್ಮ ಪರಿಶ್ರಮ ಮತ್ತು ಸರಿಯಾದ ನಿರ್ಧಾರಗಳು ನಿಮ್ಮನ್ನು ಸುರಕ್ಷಿತವಾಗಿ ಮುಂದಿನ ಹಂತಕ್ಕೆ ಕರೆದೊಯ್ಯಲಿ. ಕುಂಭರಾಶಿಯವರೇ, ಜೂನ್ ತಿಂಗಳು ಈ ಸವಾಲುಗಳ ನಡುವೆ ಒಂದು ಸರಳ ಪರಿಹಾರವನ್ನು ತಪ್ಪದೇ ಅನುಸರಿಸಿ. ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ಸಮಯದಲ್ಲಿ ಶನಿದೇವರಿಗೆ ಎಳ್ಳೆಣ್ಣೆಯ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಶನಿವಾರದಂದು ಕಪ್ಪು ಎಳ್ಳನ್ನು ದಾನ ಮಾಡಿ ಮತ್ತು ಓಂ ಶಂ ಶನೇಶ್ವರಾಯ ನಮಃ ಅಂತ ಮಂತ್ರವನ್ನು 21 ಬಾರಿ ಪಠಿಸಿ. ಇದರಿಂದ ಮನಸ್ಸಿನ ಗೊಂದಲ ಕಡಿಮೆಯಾಗಿ ಆತ್ಮವಿಶ್ವಾಸ ಹೆಚ್ಚಾಗುವ ಸಾಧ್ಯತೆ ಇದೆ. ಅದೇ ರೀತಿ ಗುರುಬಲ ಕಡಿಮೆಯಾಗಿರುವ ಕಾರಣ ಗುರುವಾರದಂದು ಹಳದಿ ಬಣ್ಣದ ವಸ್ತುವನ್ನು ದಾನ ಮಾಡುವುದು ಮತ್ತು ಹಿರಿಯರ ಆಶೀರ್ವಾದ ಪಡೆಯುವುದು ಶುಭಕರವಾಗಿರುತ್ತದೆ. ಕುಂಭರಾಶಿಯವರೇ, ಗಮನದಲ್ಲಿಡಿ, ಈ ಜೂನ್ ತಿಂಗಳು ನಿಮ್ಮ ಜೀವನದ ಅಂತ್ಯವಲ್ಲ, ಇದು ಒಂದು ಹೊಸ ಅಧ್ಯಾಯದ ಆರಂಭ. ಇದು ಕಷ್ಟದಂತೆ ಕಾಣುತ್ತಿರುವ ಘಟನೆಗಳೇ ನಾಳೆ ನಿಮ್ಮ ಯಶಸ್ಸಿನ ಅಡಿಪಾಯವಾಗಬಹುದು. ಆದ್ದರಿಂದ ಯಾವುದೇ ಕಾರಣಕ್ಕೂ ಧೈರ್ಯ ಕಳೆದುಕೊಳ್ಳಬೇಡಿ. ಯಾವುದೇ ಕಾರಣಕ್ಕೂ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ, ಯಾಕೆಂದರೆ ಈ ಪರೀಕ್ಷೆಯ ನಂತರ ನಿಮ್ಮ ಜೀವನದಲ್ಲಿ ನಡೆಯುವ ಬದಲಾವಣೆಗಳನ್ನು ನೋಡಿ ನೀವೇ ಆಶ್ಚರ್ಯಪಡುವ ಸಮಯ ಬರಲಿದೆ. ದೇವರ ಮೇಲಿನ ನಂಬಿಕೆ, ನಿಮ್ಮ ಮೇಲಿನ ವಿಶ್ವಾಸ ಮತ್ತು ನಿರಂತರ ಪರಿಶ್ರಮವನ್ನು ಮಾತ್ರ ಬಿಡಬೇಡಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಕಮೆಂಟ್ನಲ್ಲಿ ನಮ್ಮ ಚಾನಲ್ಗೆ ಒಂದು ಕಮೆಂಟ್ ಮಾಡಿ, ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಮತ್ತು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಕುಂಭರಾಶಿಯ ಸ್ನೇಹಿತರಿಗೆ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, ಆದಷ್ಟು ಶನೇಶ್ವರಾಯ ನಮಃ ಅನ್ನೋ ಮಂತ್ರ ಜಪಿಸಿ. ಶನಿವಾರ ಶನಿ ಟೆಂಪಲ್ಗೆ ಹೋಗಿ ಮತ್ತು ಆಂಜನೇಯ ಟೆಂಪಲ್ಗೆ ಹೋಗಿ, ಖಂಡಿತ ನಿಮ್ಮ ಕಷ್ಟಗಳೇನೇ ಇದ್ರೂ ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ಮತ್ತೊಮ್ಮೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ ಸ್ನೇಹಿತರೆ.
ಈ ವಿಡಿಯೋನ ಮಾತ್ರ ಪೂರ್ತಿಯಾಗಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ ಕುಂಭರಾಶಿಯವರಿಗೆ. ಹಾಗೆ ಕುಂಭರಾಶಿಯ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಅವರಿಗೂ ವಿಷಯ ತಿಳಿಯಲಿ, ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅನ್ನೋದೇ ನಮ್ಮ ಉದ್ದೇಶ. ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ದೇವರಲ್ಲಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಎಲ್ಲರಿಗೂ ಒಳಿತಾಗಲಿ.